ಹಾಯ್ ಹಲೋ ಸ್ನೇಹಿತರೆ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮಧು ಬ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಾಯ್ ಹಲೋ ಸ್ನೇಹಿತರೆ, ನಾವಿವತ್ತು ಮಂಚನ ಬೆಲೆಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ಮಂಚನ ಬೆಲೆಗೆ ಹೋಗಿ ಅಲ್ಲಿ ಮೀನು ತಿನ್ನಬೇಕು ಅಂತ ತುಂಬ ಆಸೆ. ಅಲ್ಲಿ ತುಂಬ ಫೇಮಸ್ಸು. ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಆಗುತ್ತೆ ನಮಗೆ. ಹಾಗಾಗಿ ಮಂಚನ ಬೆಲೆ ತುಂಬ ಫೇಮಸ್ಸು. ನಾವು ಇವತ್ತು ಅಲ್ಲಿ ಹೋಗಿ ಫ್ಯಾಮಿಲಿ ಪೂರ್ತಿಯಾಗಿ ನಾವು ಒಂದು ಫಿಶ್ನ ಬೇಟೆಯಾಡೋಣ. ಮೀನು ತಿಂದು ಅಲ್ಲೇ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ರೆಡಿಯಾಗಿದ್ದಾರೆ ನಿರಂತರ ಅವರು. ಶಾಶ್ವತ ನೋಡಿ, ಸಿಂಗಲ್ ರೋಡು, ಬಟ್ ಚೆನ್ನಾಗಿದೆ ರೋಡ್ ಮಾತ್ರ, ಏನು ಕಿತ್ತೋಗಿಲ್ಲ. ನೋಡಿ, ಇದು ಮಂಚನ ಬೆಲೆ ಡ್ಯಾಮು. ಇಲ್ಲಿ ಇನ್ನೇನು ಹತ್ರ ಬರ್ತಾ ಇದ್ದೀವಿ ನಿಮಗೆ. ಈ ಥರ ಒಳ್ಳೆ ವ್ಯೂಸ್ ಕಾಣುತ್ತೆ. ಸೂಪರ್ ಆಗಿದೆ ಮಾತ್ರ. ತುಂಬ ಟರ್ನಿಂಗ್ ಇದೆ. ಇಲ್ಲಿ ಬಂದಾಗ ತುಂಬ ಹುಷಾರಾಗಿ ಬನ್ನಿ. ನಾವು ಎಷ್ಟೋ ಸಲ ಬಂದಿದ್ದೀವಿ. ಇಲ್ಲಿ ಬೈಕಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಬೈಕಲ್ಲಿ ಬರುವಂಥವ್ರು ತುಂಬ ನಿಧಾನಕ್ಕೆ ಬರಬೇಕು. ನೋಡಿ, ಎಲ್ಲ ಕಡೆ ಇಲ್ಲಿ ಫಿಶ್, ಅಲ್ಲಲ್ಲೇ ರೋಡ್ ಸೈಡಲ್ಲಿ ತುಂಬ ಇಟ್ಕೊಂಬಿಟ್ಟಿದ್ದಾರೆ. ಫಿಶ್ ಲ್ಯಾಂಡ್ ಅಂತ. ನನ್ನ ಹೆಸರಲ್ಲಿ ಯಾವುದೋ ಒಂದಿದೆ, ಮಧು ಫಿಶ್ ಲ್ಯಾಂಡು. ಡ್ಯಾಮ್ ಮುಂದೆ ಇದೆ, ಅದು ಆಮೇಲೆ ತೋರಿಸ್ತೀನಿ. ಫಸ್ಟು ಇಲ್ಲಿ ಫಿಶ್ಶು ಬಿಡೋಣ. ಈ ಕಡೆ ತುಂಬ ಜನ ಹಂಗೆ ಇಟ್ಕೊಂಬಿಟ್ಟಿದ್ದಾರೆ ಈ ಗ್ರೌಂಡಲ್ಲಿ. ಎಲ್ಲ ಫಿಶ್ ನೋಡಿ. ಇಲ್ಲೂ ಈ ಕಡೆನೂ ಇದೆ ನೋಡಿ. ಆ ಕಡೆ ಸಖತ್ ಅಂಗಡಿಗಳಿದೆ. ಈ ಕಡೆ ನೋಡಿ ತುಂಬ ಅಂಗಡಿಗಳಿದ್ದಾವೆ. ವೀಕೆಂಡಲ್ಲಿ ಮಾತ್ರ ಹೆವಿ ಜನ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಹೋಗ್ತಿದ್ದಂಗೆ ಕರೀತಾ ಇರ್ತಾರೆ. ಬಟ್ ನಾವು ಯಾವಾಗಲೂ ಬರೋದು ತುಂಬ ಫೇಮಸ್ಸು ಒಂದೇ ಅಂಗಡಿಗೆ, ಆ ಅಂಕಲ್ ಅಂಗಡಿಗೆ. ಸ್ನೇಹಿತರೆ ಅಂತ ಇರ್ತಾರೆ ನಮ್ಮನ್ನ, ಬನ್ನಿ ಅಲ್ಲೇ ಹೋಗೋಣ ನಾವು. ಸ್ನೇಹಿತರೆ, ಏನು ಇನ್ನ ಈಗ ಇಟ್ಕೊಂಡ್ಕೊತಿದ್ದೀರಾ? ನಮ್ಮ ಮಂಜಣ್ಣ ಅಂತಾರ, ಬನ್ರಿ ಬರ್ರೋ 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 ಅಂತಾರೆ. ಮಂಜಣ್ಣ ಇದ್ದಂಗೆ ಬಂದೇ ಪಾರ್ಕಿಂಗ್ ಮಾಡ್ಬಿಟ್ಟಿರು. ನಾವು ಯಾವಾಗ ಬಂದರೂ ಅಂಕಲ್ ಅಂಗಡಿಗೆ ಬರೋದು. ನೋಡಿ, ತೆಗೀರಿ. ಶಿವಣ್ಣವರು ಅಂತ ಹೇಳಿ ಒಂದು ನಮಸ್ಕಾರ. ನಮಸ್ಕಾರ. ಶಿವರಾಜು ಫಿಶ್ ಲ್ಯಾಂಡು ಬಂದರೆ ನಾವು ಯಾವಾಗೂ ಇಲ್ಲೇ ಬರೋದು. ತುಂಬ ಸಕ್ಕದಾಗಿ ಮಾಡ್ತಾರೆ ನೋಡಿ. ಫೋನ್ ನಂಬರೆಲ್ಲ ಹಾಕಿರ್ತೀವಿ. ಯಾವುದು ಬೇಕೋ. ತವಾ ಫ್ರೈ ಇದೆ, ಏನೋ ಆಮ್ಲೆಟು, ಎಗ್ ಬುರ್ಜಿ, ಫ್ರೈಡ್ ಫಿಶ್ಶು, ಟೈಗರ್ ಜಿಲೇಬಿ ಎಲ್ಲ ಮಾಡ್ತಾರಂತೆ. ಚಿಕನ್ ತಂದರೆ ಚಿಕನ್ ಗ್ರೇವಿ ಮಾಡ್ಕೊಡ್ತೀವಿ. ಚಿಕನ್ ನಾವೇ ತರಬೇಕಲ್ಲ. ಚಿಕನ್ ನಾವೇ ತಂದರೆ ಚಿಕನ್ ಗ್ರೇವಿ ನೋಡಿ. ಸ್ಲೈಸ್ ಹಾಕಿದ್ದಾರೆ ಮತ್ತು ಟೈಗರ್ ಜಿಲೇಬಿ. ಇಲ್ಲಿ ಮಾಡೋ ಅಂಥದ್ದು ತವಾ ಫ್ರೈ ಮಾತ್ರ. ಮತ್ತು ಇಲ್ಲಿ ಬಂದು ಸಾಂಬಾರು ಅಥವಾ ಬೇರೆ ಆಯಿಲ್ ಫ್ರೈ ಈ ಥರ ಯಾವುದು ಸಿಗೋದಿಲ್ಲ. ಇಲ್ಲಿ ಯಾವುದು ಕೇಳಬೇಡಿ. ತವಾ ಫ್ರೈ ಮಾತ್ರ ತುಂಬ ಸಕ್ಕದಾಗಿ ಮಾಡ್ತಾರೆ ಮಾತ್ರ. ಟೇಸ್ಟ್ ಒಂದು ಸಲ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸೌದೆಯಲ್ಲೇ ಮಾಡೋದು. ಪಿಂಡ ಹಾಕಿ ಸೌದೆ ಹಾಕಿ ಮಾಡ್ತಾರೆ. ಓಕೆ, ಈಗ ನಮ್ಮ ಫಿಶ್ಶು ತೆಗಿತಾ ಇದ್ದಾರೆ ನೋಡಿ. 2 ಫಿಶ್ಶು ಇದು ನಮಗೆ. ಮತ್ತು ನನ್ನ ಮಗಳಿಗೊಂದು ಸ್ಲೈಸ್ ಹಾಕ್ಬಿಡ್ವಿ ಅಂತ ಕೇಳ್ದ. ಸ್ಲೈಸ್ ಫಿಶ್ಶು ಖಾಲಿಯಾಗಿತ್ತು, ಸ್ವಲ್ಪನೇ ಇದ್ದು. ಅದರಲ್ಲಿ ನಾವು ಆವಾಗಲೇ ಫೋನ್ ಮಾಡಿ ಬಂದಿದ್ದೋ, ಅದಕ್ಕೋಸ್ಕರ ಎತ್ತು ಮಡಗಿದ್ರು ಸ್ಲೈಸ್ ಫಿಶ್ಶು ನನ್ನ ಮಗಳಿಗೆ. ಓಕೆ ನೋಡಿ, ಇದು ಬೇರೆಯವ್ರಿಗೆ ಹಾಕಿರೋದು. ಇದು ಆಗ್ತಾಯಿದೆ. ಇದಾದಮೇಲೆ ನಮ್ದು ಹಾಕ್ತಾರೆ. ಸ್ಲೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಸ್ಲೈಸ್ ತಿಂತಾ ಇರ್ತಾರೆ, ಬೇಗ ಖಾಲಿನೂ ಹೋಗ್ತಾ ಇರುತ್ತೆ. ಮತ್ತು ಟೈಗರ್ ಜಿಲೇಬಿನೂ ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ಕಮ್ಮಿ ಹಾಕಿಸ್ಕೊಳ್ಳಿ. ಖಾರ ತಿನ್ನೋರಿದ್ರೆ ತಿನ್ಬೋದು. ನೋಡಿ, ಈ ಒಂದು ಫೀಲ್ಡಲ್ಲಿ ಆ್ಯಕ್ಚುಲಿ ತುಂಬ ಜನ ಮಾರ್ತಾರೆ.
ಇದು ಅಂಗಡಿಗಳು ಇಟ್ಕೊಂಬಿಟ್ಟಿದ್ದಾರೆ ಆ್ಯಕ್ಚುಲಿ. ಎಲ್ಲ ಒಂದು ರೀಸನಬಲ್ ರೇಟ್ ಇರುತ್ತೆ. ಒಂದು 100 ರೂಪಾಯಿಂದನೂ ಕೂಡ ಸ್ಟಾರ್ಟು. ಮತ್ತು ಸ್ಲೈಸ್ ಫಿಶ್ ಬಂದ್ಬಿಟ್ಟು ನಿಮಗೆ ಇನ್ನೂ ಕಮ್ಮಿ. ಸ್ಲೈಸ್ ಫಿಶ್ ಬಂದ್ಬಿಟ್ಟು ಇನ್ನೂ ಕಮ್ಮಿ ಇರುತ್ತೆ. ನೋಡಿ ಇದೆಲ್ಲ ಡ್ಯಾಮು ಅಲ್ಲಿ ಕಾಣಿಸ್ತಾ ಇದೆಯಾ, ತೋರಿಸ್ತೀನಿ ಒಂದು ನಿಮಿಷ ಝೂಮ್ ಮಾಡಿ. ನೋಡಿ ಇದು ಅಲ್ಲೆಲ್ಲ ಡ್ಯಾಮ್ ಎಲ್ಲ ಇದೆ. ಈ ಕಡೆಗೆಲ್ಲ ಜನಗಳು ಹೋಗಿ ತಿಂತಾ ಇರ್ತಾರೆ ನೋಡಿ ಅಲ್ಲೆಲ್ಲ. ಇಲ್ಲಿಂದ ತೊಗೊಂಡೋಗಿ ಬೇಕಾದರೆ ನೀವು ಆ ಕಡೆ ಕೂತ್ಕೊಂಡು ತಿನ್ಬೋದು. ಬಟ್ ತುಂಬ ಜನ ಇಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಫ್ಯಾಮಿಲಿ ಬಂದಾಗ ಸ್ವಲ್ಪ ಕೇರ್ಫುಲಿ ಆಗಿದೆ. ಏನು ತೊಂದರೆ ಏನಿಲ್ಲ ಇಲ್ಲೆಲ್ಲ. ಕೇರ್ಫುಲಿ ಅಂದರೆ ತೊಂದರೆ ಅಂತಲ್ಲ, ಸ್ವಲ್ಪ ಅವ್ರಿಗೆ ಇರಿಟೇಷನ್ ಆಗ್ಬೋದು. ಫ್ಯಾಮಿಲಿ ಇದ್ದರೆ ಹೆಣ್ಮಕ್ಳಿಗೆ ಇರಿಟೇಷನ್ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ಕೂತ್ಕೊಂಡು ತಿನ್ನಿ ಈ ಕಡೆ. ಏನು ಅದರಲ್ಲೇನು ತೊಂದರೆ ಅಂದರೆ ಬೇರೆ ರೀತಿ ತೊಂದರೆ ಯಾವುದೂ ಇಲ್ಲ. ಮತ್ತು ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿದೆ ಅಷ್ಟೇ. ನೋಡಿ ಇಲ್ಲಿ ಎಲ್ಲ ಇರೋವೆಲ್ಲ ಅಂಗಡಿಗಳು. ಮತ್ತು ಮೇಲ್ಗಡೆ ಮೇನ್ ರೋಡಲ್ಲಿ ಬಂತವಲ್ಲ, ಅಲ್ಲೂ ಕೂಡ ತುಂಬ ಅಂಗಡಿಗಳು ಇದ್ದಾವೆ. ನೋಡಿ ಈಗ ಆ್ಯಕ್ಚುಲಿ ಸನ್ಫ್ಯೂರ್ ಎಣ್ಣೆ ನಾವೇ ತಂದಿರೋದು. ಯಾಕಂದರೆ ಇಲ್ಲಿ ಆಯಿಲು ಅಷ್ಟು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಬಟ್ ನಾವು ಬಂದಾಗೆಲ್ಲ ಪೆಪ್ಪರ್ ಫ್ರೈ ಮಾಡಿಸ್ತೀವಿ ಅಂದಾಗ ಆಯಿಲು ಮತ್ತು ಪೆಪ್ಪರು ನಾವೇ ತರ್ತೀವಿ. ನೋಡಿ ಪೆಪ್ಪರ್ ಪೌಡ್ರು ಓಪನ್ ಮಾಡ್ತಾ ಇದ್ದಾರೆ ನಮಗೆ. ಇದು ಸ್ವಲ್ಪ ಬನ್ನಿ ಇದು ಪೆಪ್ಪರ್ ಪೌಡರ್. ನಾವು ಪೆಪ್ಪರ್ ಫ್ರೈ ಮಾಡ್ತಾ ಇರೋದು. ಖಾರ ಯಾವುದೇ ಹಾಕೋದು. ನೋಡಿ ಈ ಥರ ಕಟ್ ಮಾಡಿ ಖಾರ ಇದು ಪೆಪ್ಪರ್ ಎಲ್ಲ ಕರೆಕ್ಟಾಗಿ ಹಿಡಿಬೇಕಲ್ಲ, ಸೊ ಸ್ಲೈಸಾಗಿ ಕಟ್ ಮಾಡ್ತಾರೆ. ಉಪ್ಪಿರಲಿ ಮೀಡಿಯಮ್ಮು, ಕಮ್ಮಿನೇ ಹಾಕಿರ್ತೀನಿ. ಇಲ್ಲ ಮೀಡಿಯಮ್ ಹಾಕಿ, ತುಂಬ ಕಮ್ಮಿ ಆದರೂ ತಿನ್ನೋಕ್ಕಲ್ಲ. ಪೆಪ್ಪರ್ ಫುಲ್ ಹಾಕಿ. ನೋಡಿ ಇದು ಪೆಪ್ಪರು ಒಳಗಡೆ ಎಲ್ಲ ಹಾಕ್ತಾಯಿದ್ದಾರೆ. ಹಾಕಾದ್ಮೇಲೆ ಯಾವ ಥರ ಇರುತ್ತೆ ನೋಡೋಣ. ನೋಡಿ ಹಾಕ್ತಾ ಇದ್ದಾರೆ. ಮಗಳಿಗೆ ಸ್ಲೈಸ್. ಅಪ್ಪ ಸ್ಲೈಸ್ ತಿಂತೀನಿ ನೀನು. ಸ್ಲೈಸು ಎಲ್ಲಿಗೆ ಬಂದಿದ್ಯಾ? ಮಂಚಿನ ಬೆಲೆಗೆ. ಒಂದು ಅಂಕಲ್ ಒಂದು ಆಯ್ ಹೇಳು. ಇಲ್ಲಿ ಹೇಳು, ಆಯ್ ಹೇಳು. ಬಾಯ್ ಹೋಗಿ ಬಾಯಿ ಹೇಳ್ತಾವ್ರೆ. ನೀನು ಮನೆಗೆ ಹೋಗ್ತೀಯಾ? ಸಾಕು, ಜಾಸ್ತಿ ಆಯಿಲ್ ಬೇಡ. ನೋಡಿ ಮತ್ತೆ ಉಪ್ಪು ಮತ್ತು ಪೆಪ್ಪರೆಲ್ಲ ಸ್ವಲ್ಪ ಮೇಲೆ ಹಾಕ್ತಾಯಿದ್ದಾರೆ. ಈಗ ಚೆನ್ನಾಗಿ ಅದರೊಳಗಡೆ ಹಿಡಿಯುತ್ತೆ. ಆ ಕಟ್ ಮಾಡಿದ್ದಾರಲ್ಲ ಮೇಲ್ಗಡೆ, ಅದರೊಳಗಡೆ ಎಲ್ಲ ಕ್ಲೀನಾಗಿ ಹಾಕ್ತಾಯಿದ್ದಾರೆ. ಈಗ ನಾವು ತಿಂತಾಯಿದ್ದೀವಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೂಪರಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನ್ನ ಮಗಳು ಮೂಳೆ ತೋರಿಸ್ತಾಳೆ, ಮುಳ್ಳು ಅಂತ. ಮಾತ್ರ ಒಳ್ಳೆ ಖಾರವಾಗಿ ಸೂಪರಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಪೆಪ್ಪರ್ ಮಾತ್ರ ಒಳ್ಳೆ ಟೇಸ್ಟು. ಈಗ ನಾವು ಡ್ಯಾಮ್ ಹತ್ರ ಬಂದಿದ್ದೀವಿ.
ಬಟ್ಟು ಡ್ಯಾಮಲ್ಲಿ ನೀರೇ ಇಲ್ಲ. ಆ ಕಡೆ ಹೋಗಿದಾಗ ಅಲ್ಲಿ ಆಟ ಆಡ್ಬೋದಿತ್ತು ನೀರೆಲ್ಲ. ಬಟ್ ಇಲ್ಲಿ ನೀರು ಬಿಟ್ಟಿದ್ದಾರೆ ನೋಡಿ. ರೂಮಾಗಿ ತೋರಿಸ್ತೀನಿ ನಿಮಗೆ. ಜಾಸ್ತಿ ಇಲ್ಲ, ಸ್ವಲ್ಪ ಬಿಟ್ಟಿದ್ದಾರೆ. ಬಟ್ ಅದು ಇಲ್ಲಿಂದ ಹರ್ಕೊಂಡು ಅಲ್ಲಿ ಆಡಬೇಕು ಅಂದರೆ ನೀವು ಆ ಕಡೆ ಹೋಗಬೇಕು ನೋಡಿ. ತೋರಿಸ್ತೀನಿ. ಅಲ್ಲಿಂದ ಹರ್ಕೊಂಬಂದರೆ ನೀರು ಫುಲ್ಲು ಈ ಕಡೆ ಬರುತ್ತೆ. ಅದು ಅಲ್ಲಿ ಹರ್ಕೊಂಬರೋಷ್ಟರಲ್ಲಿ ಆ ಸೆಂಟ್ರಲ್ಲಿ ಕೊಳಚೆ ನೀರು ಇವೆಲ್ಲ ಬಂದು ಸ್ಮೆಲ್ಲಾಗಿರುತ್ತೆ. ಚೆನ್ನಾಗಿರಲ್ಲ ನೀರು. ಅಷ್ಟು ಆಟ ಆಡೋದಕ್ಕೆ ಖಂಡಿತ ಚೆನ್ನಾಗಿರಲ್ಲ. ಸೊ ಮಳೆ ಇತ್ತು, ಆದರೆ ಈಗ ಲಾಸ್ಟ್ ವೀಕಿಂದ ಫುಲ್ಲು ಬಿಸಿಲು ಹೊಡಿತಾ ಇರೋದ್ರಿಂದ ಅಷ್ಟು ನೀರು ಬಿಟ್ಟಿಲ್ಲ, ಕಮ್ಮಿ ಮಾಡಿದ್ದಾರೆ ನೋಡಿ. ಅಲ್ಲಿ ಹೋಗಿ ಆಟ ಆಡ್ತಾ ಇರ್ತಾರೆ. ಸೇತುವೆ ಎಲ್ಲ ಬಿದ್ದೋಗಿದೆ ಅಲ್ಲಿ. ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ಕೊಳಚೆ ಥರ ಅನಿಸುತ್ತೆ. ನಾವೇನು ಆಡೋಕ್ಕೆ ಹೋಗಿಲ್ಲ. ನನ್ನ ಮಗಳೆಲ್ಲ ತುಂಬ ಹೇಳ್ತಾಯಿದ್ರು ನೀರಲ್ಲಿ ಆಟ ಆಡಬೇಕು ಅಂತ. ಬಟ್ ಚೆನ್ನಾಗಿಲ್ಲ ಅಂತ ನಾವೇ ಕರ್ಕೊಂಬಂದ್ಬಿಟ್ಟು. ಲಾಸ್ಟ್ ಟೈಮ್ ಒಂದು ಸಲ ಹೋಗಿ ಹಿಂಗೆ ಆಗಿತ್ತು. ಚೆನ್ನಾಗೇ ಇರಲ್ಲ, ಸ್ಮೆಲ್ಲು ಬೇರೆ ನೀರು. ಅಲ್ಲಿ ಬಿಡಬೇಕಾದ್ರೆ ಡ್ಯಾಮ್ ನೀರು ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಹರ್ಕೊಂಡು ಹೋಗೋಷ್ಟರಲ್ಲಿ ಚೆನ್ನಾಗಿರಲ್ಲ. ನನ್ನ ಮಗಳು ಇಲ್ಲ ಆಡಬೇಕು ಅಂತ ಮುನ್ಸ್ಕೊಂಡು ನಿಂತಿದ್ದಾಳೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.